ಹಚ್ಚ ಹಸಿರಿನ ನಡುವೆ ಇರುವ ಒಂದು ವಿಲಕ್ಷಣ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಕುತೂಹಲಕಾರಿ ಹುಡುಗ ವಾಸಿಸುತ್ತಿದ್ದನು. ಅರ್ಜುನ್ ತನ್ನ ಮನೆಯ ಸುತ್ತಲಿನ ಕಾಡುಗಳನ್ನು ಅನ್ವೇಷಿಸಲು ಇಷ್ಟಪಡುತ್ತಾನೆ, ಯಾವಾಗಲೂ ಹೊಸ ಸಾಹಸಗಳನ್ನು ಕಂಡುಹಿಡಿಯಲು ಉತ್ಸುಕನಾಗಿದ್ದನು. ಒಂದು ಬಿಸಿಲಿನ ಮಧ್ಯಾಹ್ನ ಅವನು ಕಾಡಿನಲ್ಲಿ ಆಳವಾಗಿ ಅಲೆದಾಡುವಾಗ ಅವನು ಮರಿ ಆನೆಯ ಮೇಲೆ ಎಡವಿ ಕಳೆದುಕೊಂಡು ತನ್ನ ತಾಯಿಗಾಗಿ ಅಳುತ್ತಾನೆ. ಪರಾನುಭೂತಿಯಿಂದ ತುಂಬಿದ ಅರ್ಜುನನು ಸೌಮ್ಯ ದೈತ್ಯನನ್ನು ಸಂಪರ್ಕಿಸಿ ತನ್ನ ಪ್ರಯಾಣಕ್ಕಾಗಿ ಪ್ಯಾಕ್ ಮಾಡಿದ ಕೆಲವು ಹಣ್ಣುಗಳನ್ನು ಅವನಿಗೆ ಅರ್ಪಿಸಿದನು. ಮರಿ ಆನೆ ಹುಡುಗನ ಇಂಗಿತದಲ್ಲಿ ದಯೆಯನ್ನು ಗ್ರಹಿಸಿತು, ಅರ್ಜುನನನ್ನು ಹಿಂಬಾಲಿಸಿತು. ಗ್ರಾಮಸ್ಥರ ನೆರವಿನಿಂದ ಆತಂಕಗೊಂಡ ಆನೆಯನ್ನು ತನ್ನ ತಾಯಿಯೊಂದಿಗೆ ಸೇರಿಸುವಲ್ಲಿ ಯಶಸ್ವಿಯಾದರು. ಅರ್ಜುನನ ಸಹಾನುಭೂತಿಗೆ ಕೃತಜ್ಞರಾಗಿ ಆನೆ ತನ್ನ ದಯೆಯನ್ನು ಎಂದಿಗೂ ಮರೆಯಲಿಲ್ಲ ಮತ್ತು ಆ ದಿನದಿಂದ ಅರ್ಜುನನು ಕಾಡಿಗೆ ಹೋದಾಗ ಆನೆಯು ಅವನ ನಿಷ್ಠಾವಂತ ರಕ್ಷಕ ಮತ್ತು ಸ್ನೇಹಿತನಾಗಿ ಸೇವೆ ಸಲ್ಲಿಸುತ್ತದೆ. ಪ್ರಾಚೀನ ಮರಗಳು ಹಳೆಯ ರಹಸ್ಯಗಳನ್ನು ಪಿಸುಗುಟ್ಟುವ ಕಾಡಿನ ಹೃದಯಭಾಗದಲ್ಲಿ ಮಾರ ಎಂಬ ಭವ್ಯವಾದ ಆನೆ ವಾಸಿಸುತ್ತಿತ್ತು. ಮಾರ ತನ್ನ ಬುದ್ಧಿವಂತಿಕೆ ಮತ್ತು ಶಕ್ತಿಗೆ ಹೆಸರುವಾಸಿಯಾಗಿದ್ದಾಳೆ. ದೊಡ್ಡ ಮತ್ತು ಸಣ್ಣ ಎಲ್ಲ ಜೀವಿಗಳಿಂದ ಪೂಜಿಸಲ್ಪಟ್ಟಳು. ಒಂದು ದಿನ ಭೀಕರ ಬರಗಾಲವು ಭೂಮಿಯನ್ನು ಬಾಧಿಸಿತು, ಅರಣ್ಯವು ಒಣಗಿ ಬರಡಾಯಿತು. ದಿನಗಳು ಕಳೆದಂತೆ ಮತ್ತು ನೀರಿನ ಮೂಲಗಳು ಕ್ಷೀಣಿಸುತ್ತಿದ್ದಂತೆ ಪ್ರಾಣಿಗಳು ಹತಾಶವಾಗಿ ಬೆಳೆದವು. ಅವರಲ್ಲಿ ವೀರ್ ಎಂಬ ಅಂಜುಬುರುಕ ಜಿಂಕೆ ಇತ್ತು, ಅದು ತನ್ನ ಕುಟುಂಬದ ಸುರಕ್ಷತೆಗೆ ಹೆದರುತ್ತಿತ್ತು. ತನ್ನ ಸಹಜೀವಿಗಳ ದುಸ್ಥಿತಿಯನ್ನು ನೋಡಿದ ಮಾರನಿಗೆ ಏನು ಮಾಡಬೇಕೆಂದು ತಿಳಿದಿತ್ತು. ಭಾರವಾದ ಹೆಜ್ಜೆಗಳೊಂದಿಗೆ ಅವಳು ಬರದಿಂದ ಅಸ್ಪೃಶ್ಯವಾದ ಗುಪ್ತ ವಸಂತವನ್ನು ಕಂಡುಕೊಳ್ಳುವವರೆಗೂ ಕಾಡಿನೊಳಗೆ ಆಳವಾಗಿ ಪ್ರಯಾಣಿಸಿದಳು. ಹಿಂಜರಿಕೆಯಿಲ್ಲದೆ ಮಾರ ತನ್ನ ಅಗಾಧ ಶಕ್ತಿಯನ್ನು ಭೂಮಿಯನ್ನು ಒಡೆಯಲು ಬಳಸಿದನು, ನೀರನ್ನು ಮತ್ತೊಮ್ಮೆ ಮುಕ್ತವಾಗಿ ಹರಿಯುವಂತೆ ಮಾಡಿದನು. ಮಾರನ ನಿಸ್ವಾರ್ಥ ಕಾರ್ಯದಿಂದ ಕಾಡು ಮತ್ತೊಮ್ಮೆ ಅರಳಿತು. ಆಕೆಯ ತ್ಯಾಗದಿಂದ ದುರ್ಬಲವಾಗಿದ್ದರೂ ಮಾರನ ಆತ್ಮವು ಅವಳನ್ನು ತಿಳಿದಿರುವ ಎಲ್ಲರ ಹೃದಯದಲ್ಲಿ ವಾಸಿಸುತ್ತಿತ್ತು. ಇದು ಶೌರ್ಯ ಮತ್ತು ಸಹಾನುಭೂತಿಯ ನಿಜವಾದ ಸಾರಕ್ಕೆ ಸಾಕ್ಷಿಯಾಗಿದೆ. ಬೆಟ್ಟಗಳ ನಡುವೆ ನೆಲೆಸಿರುವ ಪ್ರಶಾಂತವಾದ ಹುಲ್ಲುಗಾವಲಿನಲ್ಲಿ ಆರವ್ ಎಂಬ ಎಳೆಯ ಜಿಂಕೆ ತನ್ನ ಮನೆಯ ಸುರಕ್ಷತೆಯ ಆಚೆಗೆ ಅಡಗಿರುವ ಅಪಾಯಗಳ ಬಗ್ಗೆ ಅರಿವಿಲ್ಲದೆ ಕಾಡುಹೂಗಳ ನಡುವೆ ಕುಣಿದು ಕುಪ್ಪಳಿಸಿತು. ಒಂದು ದುರದೃಷ್ಟಕರ ದಿನ ಕುತೂಹಲವು ಆರವ್ಗೆ ತಾನು ಹಿಂದೆಂದೂ ಹೋಗಿದ್ದಕ್ಕಿಂತ ಹೆಚ್ಚು ದೂರ ಅಲೆದಾಡುವಂತೆ ಮಾಡಿತು, ಉಗ್ರವಾದ ತೋಳಗಳ ಪ್ರದೇಶಕ್ಕೆ. ಅರಿವಿಲ್ಲದೆ ಸಿಕ್ಕಿಬಿದ್ದ ಆರವ್ ತನ್ನನ್ನು ಗೊರಕೆ ಹೊಡೆಯುವ ಪರಭಕ್ಷಕಗಳಿಂದ ಸುತ್ತುವರೆದಿರುವುದನ್ನು ಕಂಡುಕೊಂಡನು. ಅವನ ಹೃದಯವು ಭಯದಿಂದ ಬಡಿಯುತ್ತಿತ್ತು. ಅವನ ಹತಾಶೆಯ ಕ್ಷಣದಲ್ಲಿ ಪರಿಚಿತ ತುತ್ತೂರಿ ಮರಗಳ ಮೂಲಕ ಪ್ರತಿಧ್ವನಿಸಿತು, ತೋಳಗಳ ಗಮನವನ್ನು ಸೆಳೆಯಿತು. ಆರವ್ನ ಸಂಕಟವನ್ನು ಅರಿತು ಅವನ ಸಹಾಯಕ್ಕೆ ಧಾವಿಸಿದ ಅರ್ಜುನ್ ಆನೆ ಸಹಚರ. ಪ್ರಬಲವಾದ ಘರ್ಜನೆಯೊಂದಿಗೆ ಆನೆಯು ತೋಳಗಳ ಮೇಲೆ ದಾಳಿ ಮಾಡಿತು, ಅವುಗಳನ್ನು ಓಡಿಸಿತು ಮತ್ತು ಆರವ್ನನ್ನು ನಿರ್ದಿಷ್ಟ ವಿನಾಶದಿಂದ ರಕ್ಷಿಸಿತು. ಅನುಭವದಿಂದ ಕೃತಜ್ಞರಾಗಿ ಮತ್ತು ವಿನಮ್ರರಾಗಿ, ಆರವ್ ಧೈರ್ಯದ ಮೌಲ್ಯ ಮತ್ತು ಅಗತ್ಯದ ಸಮಯದಲ್ಲಿ ಸ್ನೇಹದ ಪ್ರಾಮುಖ್ಯತೆಗಾಗಿ ಹೊಸ ಮೆಚ್ಚುಗೆಯೊಂದಿಗೆ ತನ್ನ ಹುಲ್ಲುಗಾವಲಿಗೆ ಮರಳಿದರು. ಮತ್ತು ಆ ದಿನದಿಂದ ಅವನು ಆನೆಯನ್ನು ನೋಡಿದಾಗ ಮತ್ತು ಅವನಿಗೆ ತೋರಿದ ದಯೆಯನ್ನು ನೆನಪಿಸಿಕೊಂಡಾಗ, ಆರವ್ ಸಹಾನುಭೂತಿಯ ಶಕ್ತಿಯನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದನು.